ಮಂಡ್ಯ ಭಾಗದ ವಕೀಲರಾದ ಶ್ರೀ ಪುಟ್ಟ ಬೈರೇಗೌಡರು ಭಾನುವಾರ ದಿನ ಈ ಟೋಲ್ ಕಡೆ ಆಗಮಿಸಿದಾಗ KM ದೊಡ್ಡಿ ಕಡೆಯಿಂದ ಬೈಪಾಸ್ ಡಿವಿಯೇಷನ್ ತೊಗೊಳ್ಲಿಕ್ಕೆ ಹೋದಾಗ ಟೋಲಿಂದ ಮುಂದೆ ಇರುವಂಥ ಒಂದು ಡೈವರ್ಷನ್ ಇದೆ. ತೂಬಿನಕೆರೆ ಪಾಂಡುಪುರಕ್ಕೆ ಹೋಗಬೇಕಿತ್ತು, ಅವರು ಫಂಕ್ಷನ್ ಇತ್ತು. ಪಾಂಡುಪುರ ಕಡೆ ತೂಬಿನಕೆರೆ ಹತ್ರ ಹೋಗ್ಲಿಕ್ಕೆ ಹೋದಾಗ ಟೋಲ್ ಗುಂಡಾವರ್ತಿಗಳು ಈ ಟೋಲ್ನ ನಡೆಸ್ತಾ ಇರುವಂತಹ ಏನು ಬೌನ್ಸರ್ ಬಾಯ್ಸ್ ಮಾಫಿಯಾ ಅವರೆಲ್ಲ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿ ಹೊಡೆದಿದ್ದಾರೆ. ಹಾಗೂ ಕೂಡಲೇ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ಇನ್ನೂ ಒಂದು 20 ಜನ ಬಂದು ಹೊಡೆದಿರೋ ಒಂದು ಘಟನೆ. ಇದು ಹಲವಾರು ಕಡೆ ಕರ್ನಾಟಕದಲ್ಲಿ ಟೋಲ್ ಅವರು ರೌಡಿಗಳಿಗೆ, ಅಫಿಷಿಯಲ್ ವೈಟ್ ಕಾಲರ್ ರೌಡಿಗಳಿಗೆ ವರ್ತಿಸ್ತಾ ಇದ್ದಾರೆ. ಇದರಿಂದ ಯಾರೂ ಧ್ವನಿ ಎತ್ತಾ ಇಲ್ಲ, ಹೋರಾಟ ಮಾಡ್ತಾ ಇಲ್ಲ. ಆದ್ದರಿಂದ ಇವತ್ತು ಮಂಡ್ಯದ ವಕೀಲರ ಸಂಘದ ವಕೀಲರು, ಬೆಂಗಳೂರು ವಕೀಲರ ಸಂಘದ ವಕೀಲರು, ಶ್ರೀರಂಗಪಟ್ಟಣ, ಪಾಂಡುಪುರ, ಮದ್ದೂರು ಹಾಗೂ ಹಲವಾರು ತಾಲೂಕುಗಳ ವಕೀಲರು ಸೇರಿಕೊಂಡು ಈ ಒಂದು ದುಂದಾವರ್ತನೆಗೆ ನಾವು ಮಣಿಯಲ್ಲ, ನಾವು ಹೋರಾಟ ಮಾಡ್ತೀವಿ. ಈ ಥರ ಕಾನೂನನ್ನು ತಮ್ಮ ಕೈಗೆ ತಗೊಂಡು ಬರೋ ನಮ್ಮ ಕಾರ್ನಲ್ಲಿ ಬರ್ತಾ ಇರೋ ಜನರನ್ನು ಹೊಡೆಯೋದು ಅಂತಂದರೆ, ಕುಟುಂಬದ ಹೊಡೆಯೋದು ಅಂತಂದರೆ ಇದು ಎಂತಹ ಅನ್ಯಾಯ, ಎಂತಹ ಘೋರವಾದ ಒಂದು ಘಟನೆ. ಇಂಥ ಘಟನೆಗಳು ನಡೆದರೂ ಸಹ ಪೊಲೀಸ್ ಅಧಿಕಾರಿಗಳು ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ. ಬರೀ ಇಬ್ಬರನ್ನ ಬೆನಾರಸ್ ಅವ್ರನ್ನ ಇವತ್ತು ಟೋಲ್ ಎಂಪ್ಲಾಯಿಗಳನ್ನ ಬಂದು ಕೂಡಿಸ್ಕೊಂಡಿದ್ದಾರೆ. ಇದು ಹಿಂದೆ ಇದ್ದಂತಹ ಶಕ್ತಿಗಳು, ಇದು ಹಿಂದೆ ಇದ್ದಂಥ ಬ್ರೈನ್, ಈ ಬೌನ್ಸರ್ಗಳನ್ನ ಎಂಪ್ಲಾಯ್ ಮಾಡಿಕೊಂಡು ಈ ಬ್ರೈನ್ ಯಾರಿದ್ದಾರೆ ಇದ್ದರೆ ಈ ಥರ ಕಾನ್ಸ್ಪಿರಸಿ ಮಾಡಿ ಇಲ್ಲಿ ಕಾರ್ನಲ್ಲಿ ಹೋರಾಡೋರನ್ನ ಬೆದರಿಸಿ ದುಡ್ಡನ್ನ ಸುಲಿಗೆ ಮಾಡ್ತಾ ಇರುವಂತಹ ಯಾರು ಟೋಲ್ ಮ್ಯಾನೇಜರ್ ಇದ್ದಾರೆ, ಟೋಲ್ ಓನರ್ ಇದ್ದಾರೆ, ಇವನ್ನೆಲ್ಲ ಬಿಟ್ಟು ಪೊಲೀಸವರು ತಪ್ಪಾಡುತ್ತಾ ಅವರು ಒಂದು ಇಬ್ಬರನ್ನ ಕರ್ಕೊಂಡ್ಬಂದು ಅವ್ರನ್ನ ಭಯ ಇಡಿಸಿ ಕೂರಿಸಿದ್ದಾರೆ. ನಾವು ಕೇಳ್ತಾ ಇರೋ ಪ್ರಶ್ನೆ ಇಷ್ಟೇ, ವಕೀಲರಾಗಿ ನಾವು ಸಾರ್ವಜನಿಕರ ಪರವಾಗಿ ನಾವು ಕೇಳ್ತಾ ಇರೋ ಪ್ರಶ್ನೆ, ನಾವೆಲ್ಲ ಸಮಸ್ತ ವಕೀಲರು, ನೀವು ಈ ಥರ ನಡೆಸ್ಕೊಂಡು ಹೋದರೆ, ಈ ಥರ ಕಾನೂನಿಗೆ ನೀವು ಕಾನೂನಿನ ಸುವ್ಯವಸ್ಥೆಯನ್ನು ಕೊಟ್ಟರೆ, ಹೊಡೆದವ್ರಿಗೆ ರಕ್ಷಣೆ ಕೊಟ್ಕೊಂಡು ಯಾರೋ ಇಬ್ಬರನ್ನ ಅಮಾಯಕರನ್ನ ಕರ್ಕೊಂಡ್ಬಂದು ಬಿಟ್ಟರೆ ನಾವು ಖಂಡಿತವಾಗಿ ನಡೆಯಲ್ಲ. ನಾವೊಂದು ಮಲ್ಲಿಕಾರ್ಜುನ್ ಬಂಡೆಗೆ ಗಾಲ್ದಂಡಿ ಅವ್ರಿಗೆ ಹೇಳಿದ್ವಿ, ಅವ್ರು ಒಳ್ಳೆ ಆಫೀಸರು, ಕ್ರಮ ತಗೊತಾರೆ ಅಂತ ನಮಗೆ ಭರವಸೆ ಇದೆ. ನಾವು ಹೇಳ್ತಾ ಇರೋದೇನಂತಂದರೆ, ದಯವಿಟ್ಟು ಕೂಡಲೇ ಎಂಟೈರ್ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ 15 ಜನ ಯಾರು ಬಂದು ನೋಡಿದ್ರು ನಮ್ಮ ಪುಟ್ಟ ಬೈರೇಗೌಡರ ವಕೀಲರಿಗೆ, ಹಾಗೂ ಅದ್ರ ಜೊತೆಗೆ ಇರುವಂತಹ ಟೋಲ್ ಮ್ಯಾನೇಜರ್ ಹಾಗೂ ಟೋಲ್ ಓನರ್ ಇವ್ರನ್ನೆಲ್ಲರೂ ಕರ್ಕೊಂಬಂದು ಬಂಧಿಸಿ ಕಾನೂನು ಏನು ಅಂತ ತೋರಿಸಿ, ಕಾನೂನು ಕೈಗೆ ತೊಗೊಂಡು ಸುಲಿಗೆ ಮಾಡೋಂಗಿದ್ರೆ ನಾವು ಖಂಡಿತವಾಗೂ ಇಂಥ ಟೋಲ್ನ ನಾವು ಬಿಡಲ್ಲ. ಇವತ್ತು ಸಾಂಕೇತಿಕವಾಗಿ ಸುಮಾರು ಒಂದು 100 ವಕೀಲರು ಬಂದು ಸಾಂಕೇತಿಕವಾಗಿ ನಾವು 2 ನಿಮಿಷ ಮಾತ್ರ ಟೋಲ್ ಬಂದ್ ಮಾಡಿದ್ವಿ. ಆದರೆ 3 ಟ್ರ್ಯಾಕ್ನ ಓಪನ್ ಇಟ್ಟಿದ್ವಿ. ನಾವು ಯಾರಿಗೂ ಅಡ್ಡಿ ಅಡಚಣೆ ಮಾಡಿಲ್ಲ, ಮಾಡೋದಕ್ಕೂ ಇಷ್ಟಪಡಲ್ಲ, ನಮ್ಗೆ ಆ ಮನಸ್ಥಿತಿ ಇಲ್ಲ. ಆದರೆ ಇದೇ ದುಂದಾವರ್ತನೆ ನಡೆಸಿದ್ರೆ ನಾವು 5,000 ವಕೀಲರು ಬಂದು ಇಲ್ಲಿ ಮಲ್ಕೊತೀವಿ ಈ ಟೋಲ್ ಎದುರಿಗೆ. ಇದು ನಮ್ಮ ಸಂಕಲ್ಪ, ನಾವೆಲ್ಲ ಇದನ್ನು ರಿಸಾಲ್ವ್ ಮಾಡಿದ್ದೀವಿ. ಆದ್ದರಿಂದ ಹೋರಾಟಕ್ಕೆ ತಯಾರಿದ್ದೀವಿ. ದಯವಿಟ್ಟು ಈ 15 ಜನನ್ನ ಹಾಗೂ ಆ ಓನರ್ನ ನೀವು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಮ್ಮ ಮಂಡ್ಯ ಅಧ್ಯಕ್ಷರು ಮಾತಾಡ್ತಾರೆ, ನಾನು ವಿವೇಕ್ ಸುಬ್ಬಾರೆಡ್ಡಿ, ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರು, ನಮ್ಮ ಕಾರ್ಯದರ್ಶಿಗಳಾದ ಪ್ರವೀಣ್ ಗೌಡ್ರಿದ್ದಾರೆ, ನಮ್ಮ ಟ್ರೆಷರರ್ ಆದ ಶ್ವೇತಾ ರವಿಶಂಕರ್ ಇದ್ದಾರೆ, ಮಂಡ್ಯ ಅಧ್ಯಕ್ಷರಾದ ಶ್ರೀ ರಾಜೇಂದ್ರ ಅವರಿದ್ದಾರೆ, ಹಾಗೂ ಮಂಡ್ಯ ಪದಾಧಿಕಾರಿಗಳಿದ್ದಾರೆ, ಪಾಂಡುಪುರ ಅಧ್ಯಕ್ಷರಾದ ಕಾಳೇಗೌಡರಿದ್ದಾರೆ, ನಮ್ಮ ಶಿವಣ್ಣವರು ಮದ್ದೂರು ಅಧ್ಯಕ್ಷರಿದ್ದಾರೆ, ಸತ್ಯನಾರಾಯಣವರು ಶ್ರೀರಂಗಪಟ್ಟಣ ಅಧ್ಯಕ್ಷರಿದ್ದಾರೆ. ನಾವೆಲ್ಲರೂ ಸೇರಿ ಬಂದಿರೋದು ಇಷ್ಟೇ, ಕರ್ನಾಟಕ ರಾಜ್ಯದಾದ್ಯಂತ ಆಗ್ತಾ ಇರುವಂಥ ಈ ಒಂದು ವರ್ತನೆ, ಈ ಒಂದು ಅಟ್ಟಹಾಸ, ಇದನ್ನು ನಿಲ್ಲಿಸಬೇಕು. ಮಂಡ್ಯ ಅಧ್ಯಕ್ಷರು ಮಾತಾಡ್ತಾರೆ. ಏನು ಈ ದಿನ ನಾವು ಬೇಗ ಮುಗಿಸ್ಬಿಡ್ತೀವಿ.